ಪ್ರಶ್ನೆ 1. ಯಾವ ರಾಜ್ಯದಲ್ಲಿ ಗರಿಷ್ಠ ಚಿನ್ನ ಕಂಡುಬರುತ್ತದೆ? ಅಂದರೆ ಯಾವ ರಾಜ್ಯದೊಳಗೆ ಅತಿ ಹೆಚ್ಚು ಚಿನ್ನ ಕಂಡುಬರ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 2. ಯಾವ ಭಾಗದಲ್ಲಿ ಮೂಲಭೂತ ಹಕ್ಕುಗಳಿವೆ? ಅಂದರೆ ಯಾವ ಭಾಗದೊಳಗೆ ಮೂಲಭೂತ ಹಕ್ಕುಗಳಿವೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 3. ಒತ್ತಡದ ತತ್ವವು ಯಾವ ನಿಯಮದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಸ್ಕಲ್ನ ಕಾನೂನು ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 4. 2025ರಲ್ಲಿ ರಾಷ್ಟ್ರೀಯ ಕ್ರೀಡಾಕೂಟ ಯಾವ ರಾಜ್ಯದಲ್ಲಿ ನಡೆಯಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉತ್ತರಾಖಂಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಉತ್ತರಾಖಂಡ್ ರಾಜ್ಯದಲ್ಲಿ 2025ರ ರಾಷ್ಟ್ರೀಯ ಕ್ರೀಡಾಕೂಟ ನಡೀತದೆ ಫ್ರೆಂಡ್ಸ್. ಪ್ರಶ್ನೆ 5. ನಾಗರಿಕ ಅಸಹಕಾರ ಚಳವಳಿ ಯಾವಾಗ ಪ್ರಾರಂಭವಾಯಿತು? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಮಾರ್ಚ್ 12, 1930ರಂದು ನಾಗರಿಕ ಅಸಹಕಾರ ಚಳವಳಿ ಪ್ರಾರಂಭವಾಗಿತ್ತು ಫ್ರೆಂಡ್ಸ್. ಪ್ರಶ್ನೆ 6. 2024ರಲ್ಲಿ ವಿಮಾನ ಅಪಘಾತದಲ್ಲಿ ಯಾವ ಏಷ್ಯಾದ ನಾಯಕ ಮೃತಪಟ್ಟರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡಾಗ್ ಹ್ಯಾಮರ್ಸ್ಕ್ ಜೋಲ್ಡ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಡಾಗ್ ಹ್ಯಾಮರ್ಸ್ಕ್ ಜೋಲ್ಡ್ ಅವರು ನಿಧನ ಹೊಂದ್ತಾರೆ ಫ್ರೆಂಡ್ಸ್. ಪ್ರಶ್ನೆ 7. ಯಾವ ಪರ್ವತವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೌನ್ಸಿನ್ರಾವ್ ಪರ್ವತಗಳು ಬಂದ್ಬಿಟ್ಟು ಅತಿ ಹೆಚ್ಚು ಮಳೆಯನ್ನು ಪಡೆಯುತ್ತವೆ ಫ್ರೆಂಡ್ಸ್. ಅಂದರೆ ಪೂರ್ವದ ಕಾಶಿ ಬೆಟ್ಟಗಳು ಅಂತ ಕರೀತಾರೆ ಫ್ರೆಂಡ್ಸ್ ಇದನ್ನು. ಪ್ರಶ್ನೆ 8. ಭಾರತ್ ಖಾತ್ರಿ ಯೋಜನೆ ಯಾವಾಗ ಪ್ರಾರಂಭವಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೆಪ್ಟೆಂಬರ್ 7, 2005ರಂದು ಭಾರತ್ ಖಾತ್ರಿ ಯೋಜನೆ ಪ್ರಾರಂಭವಾಯಿತು. ಪ್ರಶ್ನೆ 9. ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ಯಾವ ಚಳವಳಿಯನ್ನು ಪ್ರಾರಂಭಿಸಿದರು? ಮಹಾತ್ಮ ಗಾಂಧೀಜಿಯವರು 1920ರಲ್ಲಿ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 10. ಮೂಲಭೂತ ಕರ್ತವ್ಯಗಳ ಯಾವ ಸಂವಿಧಾನದ ದೇಶದಿಂದ ಎರವಲು ಪಡೆಯಲಾಗಿದೆ? ಅಂದರೆ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂತಂದ್ರೆ ರಷ್ಯಾದಿಂದ ಹೇಳ್ಬೋದು ಫ್ರೆಂಡ್ಸ್. ಅಂದರೆ USSRಯಿಂದ ಎರವಲು ಪಡೆಯಲಾಗಿದೆ. ಪ್ರಶ್ನೆ 11. ಭಾರತದಲ್ಲಿ ಹಸಿರು ಕ್ರಾಂತಿ ಎಂದು ಯಾರನ್ನು ಕರೆಯುತ್ತಾರೆ? ಭಾರತದಲ್ಲಿ ಹಸಿರು ಕ್ರಾಂತಿ ಅಂತ ಎಂ ಸ್ವಾಮಿನಾಥನ್ ಅವರನ್ನು ಕರೀತಾರೆ ಫ್ರೆಂಡ್ಸ್. ಇವರು ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಒರಿಸ್ಸಾ ನಗರದಲ್ಲಿ ನೆಲೆಗೊಂಡಿರುವ ಪ್ರಸಿದ್ಧ ಜಗನ್ನಾಥ ಪುರಿ ಪ್ರವಾಸವನ್ನು ಹಿಂದೂ ಕ್ಯಾಲೆಂಡರ್ನ ಯಾವ ತಿಂಗಳಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಷಾಢ ಅಂತ ಹೇಳ್ಬೋದು ಫ್ರೆಂಡ್ಸ್. ಆಷಾಢ ಮಾಸದಲ್ಲಿ ಜಗನ್ನಾಥ ಪುರಿ ಪ್ರವಾಸವನ್ನು ಹಿಂದೂ ಕ್ಯಾಲೆಂಡರಲ್ಲಿ ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13. ರೋಡ್ ಬಾರ್ಡರ್ ಆರ್ಗನೈಜೇಷನ್ ಯಾವಾಗ ಸ್ಥಾಪನೆಯಾಯಿತು? ಅಂದರೆ RBO ಬಂದ್ಬಿಟ್ಟು ಇದು ಯಾವಾಗ ಸ್ಥಾಪನೆ ಆಯಿತಪ್ಪ ಅಂತಂದ್ರೆ 1960ರಲ್ಲಿ ಸ್ಥಾಪನೆ ಆಯಿತು ಫ್ರೆಂಡ್ಸ್. ಪ್ರಶ್ನೆ 14. LPGಯಲ್ಲಿ ಮುಖ್ಯವಾಗಿ ಏನು ಒಳಗೊಂಡಿರುತ್ತದೆ? ಅಂದರೆ LPGಯಲ್ಲಿ ಏನು ಮುಖ್ಯವಾಗಿ ಇರ್ತದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರೊಪೇನ್ ಮತ್ತು ಬ್ಯೂಟೇನ್ಗಳು LPGಯಲ್ಲಿ ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 15. ವಿದ್ಯುತ್ ಜನರೇಟರ್ನ ಬಳಕೆ ಏನು? ಅಂದರೆ ವಿದ್ಯುತ್ ಜನರೇಟರ್ನ ಎಲ್ಲಿ ಬಳಕೆ ಮಾಡ್ತಾರೆ ಫ್ರೆಂಡ್ಸ್? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮನೆಗಳು ಮತ್ತು ವ್ಯಾಪಾರ ಸ್ಥಳಗಳಲ್ಲಿ ವಿದ್ಯುತ್ ವಸ್ತುಗಳನ್ನು ಚಲಾಯಿಸಲು ಎಲೆಕ್ಟ್ರಿಕ್ ಜನರೇಟರನ್ನು ಬಳಸಲಾಗುತ್ತದೆ. ಪ್ರಶ್ನೆ 16. ಮರುಭೂಮಿಯ ವಿಶೇಷತೆ ಏನು? ಅಂದರೆ ಮರುಭೂಮಿಯ ವಿಶೇಷತೆ ಏನಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಅದು ಥಾರ್ ಮರುಭೂಮಿ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಥಾರ್ ಮರುಭೂಮಿಯಲ್ಲಿ ಮರಳಿನ ದಿಬ್ಬಗಳು ಎಂದು ಕರೆಯಲಾಗುತ್ತದೆ. ಈ ದಿಬ್ಬಗಳು ಡೈನಾಮಿಕ್ ಮತ್ತು ವಿವಿಧ ಗಾತ್ರಗಳನ್ನು ಹೊಂದಿವೆ. ಥಾರ್ ಮರುಭೂಮಿಯಲ್ಲಿ ಮರಳು ದಿಬ್ಬಗಳಿಂದಾಗಿ ಮೇಲ್ಮೈ ಇದೆ. ಪ್ರಶ್ನೆ 17. 2024-25ರ ಬಜೆಟ್ನಲ್ಲಿ ಕೇಂದ್ರ ಬಜೆಟ್ನಲ್ಲಿ ಶೇಕಡಾವಾರು ರಕ್ಷಣೆಯ ಪ್ರಮಾಣ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 13.5% ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18. 1956ರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಾರ್ವಜನಿಕ ವಲಯದ ಅಭಿವೃದ್ಧಿ ಮತ್ತು ಕ್ಷಿಪ್ರ ಕೈಗಾರಿಕರನ್ನ 1956ರಲ್ಲಿ ಪ್ರಾರಂಭಿಸಲಾಯಿತು ಫ್ರೆಂಡ್ಸ್.
ಪ್ರಶ್ನೆ 19. ಯುನೆಸ್ಕೋ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪಟ್ಟಿಯಲ್ಲಿ ಕುಂಭಮೇಳವನ್ನು ಯಾವಾಗ ಸೇರಿಸಲಾಗಿದೆ? ಅಂದರೆ ಕುಂಭಮೇಳವನ್ನು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಯಾವಾಗ ಸೇರಿಸಿದಾರಪ್ಪ ಅಂತಂದ್ರೆ 2017ರಲ್ಲಿ ಅಂತ ಹೇಳ್ಬೋದು. ಪ್ರಶ್ನೆ 20. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಫ್ರೆಂಡ್ಸ್, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 21. ಕಚ್ಚಾ ಹಣ್ಣುಗಳನ್ನು ಬೇಯಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಚ್ಚಾ ಹಣ್ಣುಗಳನ್ನು ಬೇಯಿಸಲು ಯಾವ ಅನಿಲ ಬಳಸ್ತಾರಪ್ಪ ಅಂತಂದ್ರೆ ಎಥಿಲೀನ್ ಅನಿಲ C2H4 ಅನ್ನು ಬಳಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 22. 2024-25 ಕೇಂದ್ರ ಬಜೆಟ್ನಲ್ಲಿ ಎಷ್ಟು ರಕ್ಷಣಾ ಬಜೆಟನ್ನು ನಿಗದಿಪಡಿಸಲಾಗಿದೆ? ಅಂದರೆ ಎಷ್ಟು ಬಜೆಟನ್ನು ಬಳಸಲಾಗಿದೆಪ್ಪ ಅಂತಂದ್ರೆ 6,21,940 ಕೋಟಿಯನ್ನು ಬಳಸಲಾಗಿದೆ ಫ್ರೆಂಡ್ಸ್. ಪ್ರಶ್ನೆ 23. ಪ್ರಸಿದ್ಧ ಭಕ್ತಿ ಸಂತ ಶ್ರೀ ರಾಮಾನುಜಾಚಾರ್ಯರು ಎಲ್ಲಿ ಜನಿಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ತಮಿಳುನಾಡಿನಲ್ಲಿ ಭಕ್ತಿ ಸಂತ ಶ್ರೀ ರಾಮಾನುಜಾಚಾರ್ಯರು ಜನಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 24. ಅರ್ಥಶಾಸ್ತ್ರದಲ್ಲಿ LPGಯ ಪೂರ್ಣ ಹೆಸರೇನು? ಅಂದರೆ ಅರ್ಥಶಾಸ್ತ್ರದೊಳಗೆ LPGಯ ಪೂರ್ಣ ಹೆಸರು ಏನಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ಸಂವಿಧಾನದ 352ನೇ ವಿಧಿಯು ಯಾವ ನಿಬಂಧನೆಯನ್ನು ಒದಗಿಸುತ್ತದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಂವಿಧಾನದ 352ನೇ ವಿಧಿ ಬಂದ್ಬಿಟ್ಟು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ನಿಬಂಧನೆಯನ್ನು ಒದಗಿಸುತ್ತದೆ ಫ್ರೆಂಡ್ಸ್. ಪ್ರಶ್ನೆ 26. ದೆಹಲಿಯಲ್ಲಿ 1857ರ ದಂಗೆಯನ್ನು ಯಾರು ಮುನ್ನಡೆಸಿದರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ದೆಹಲಿಯಲ್ಲಿ 1857ರ ದಂಗೆಯನ್ನು ಬಹದ್ದೂರ್ ಶಾ ಜಾಫರ್ ಅವರು ಮುನ್ನಡೆಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 27. ಛತ್ ಪೂಜೆಯನ್ನು ಯಾವ ಹಬ್ಬದ ಮೊದಲು ಆಚರಿಸಲಾಗುತ್ತದೆ? ಅಂದರೆ ಛತ್ ಪೂಜೆಯನ್ನು ಯಾವ ಹಬ್ಬದ ಮೊದಲು ಆಚರಿಸ್ತಾರಪ್ಪ ಅಂತಂದ್ರೆ ದೀಪಾವಳಿಯ ನಂತರ 6 ದಿನಗಳ ನಂತರ ಛತ್ ಪೂಜೆಯನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ 28. ಭಾಗ 4ರಲ್ಲಿ ವಿಷಯಗಳು ಯಾವುವು? ಅಂದರೆ ಭಾಗ 4 ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಭಾಗ 4ರಲ್ಲಿ ಕಂಡುಬರ್ತವೆ ಫ್ರೆಂಡ್ಸ್. ಪ್ರಶ್ನೆ 29. 1857ರ ದಂಗೆ ಸಮಯದಲ್ಲಿ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 1857ರ ದಂಗೆಯಲ್ಲಿ ಭಾರತದ ಗವರ್ನರ್ ಜನರಲ್ ಬಂದ್ಬಿಟ್ಟು ಚಾರ್ಲ್ಸ್ ಜಾನ್ ಕ್ಯಾನಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು 1857ರ ಭಾರತ ದಂಗೆಯಲ್ಲಿ ಗವರ್ನರ್ ಜನರಲ್ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 30. ಭಾರತದಲ್ಲಿ ರಾಜ್ಯದ ನ್ಯಾಯಾಂಗ ಅಧಿಕಾರವನ್ನು ಯಾರು ನೇಮಿಸುತ್ತಾರೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗವರ್ನರ್, ಹೈಕೋರ್ಟ್, ಮುಖ್ಯ ನ್ಯಾಯಮೂರ್ತಿ ಮತ್ತು ರಾಷ್ಟ್ರಪತಿ ರಾಜ್ಯದ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 31. ಪೂರ್ವ ಪಶ್ಚಿಮ ಕಾರಿಡಾರ್ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್ ಯಾವ ನಗರದಲ್ಲಿ ಸಂಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಝಾನ್ಸಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಝಾನ್ಸಿ ನಗರದಲ್ಲಿ ಸಂಧಿಸುತ್ತವೆ ಫ್ರೆಂಡ್ಸ್. ಇದು ಪೂರ್ವ ಪಶ್ಚಿಮ ಕಾರಿಡಾರ್ ಮತ್ತು ಉತ್ತರ ದಕ್ಷಿಣ ಕಾರಿಡಾರ್. ಪ್ರಶ್ನೆ 32. ಯಾವ ರೇಖಾಂಶ ರೇಖೆಯು ಭಾರತದ ಮೂಲಕ ಹಾದು ಹೋಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 82.30 ಡಿಗ್ರಿ ಬಂದ್ಬಿಟ್ಟು ಇದು ಪೂರ್ವ ರೇಖಾಂಶ ರೇಖೆ ಭಾರತದ ಮೂಲಕ ಹಾದು ಹೋಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 33. ಯಾವ ತಂಡ ಪ್ರೋ ಕಬಡ್ಡಿಯ ಭಾಗವಾಗಿರಲಿಲ್ಲ? ಅಂದರೆ ಯಾವ ತಂಡವು 2024ರ ಪ್ರೋ ಕಬಡ್ಡಿಯಲ್ಲಿ ಭಾಗವಹಿಸಿಲ್ಲಪ್ಪ ಅಂತಂದ್ರೆ ಗುಜರಾತ್ ಜೈಂಟ್ಸ್ ಬಂದ್ಬಿಟ್ಟು ಇದು ಪ್ರೋ ಕಬಡ್ಡಿ ಭಾಗವಾಗಿರಲ್ಲ ಫ್ರೆಂಡ್ಸ್. ಪ್ರಶ್ನೆ 34. ಭಾರತದಲ್ಲಿ ಕೃಷಿ ನಿರುದ್ಯೋಗ ಯಾವಾಗ ಕಂಡುಬರುತ್ತದೆ? ಭಾರತದಲ್ಲಿ ಕೃಷಿ ನಿರುದ್ಯೋಗ ಬಂದ್ಬಿಟ್ಟು ಬೇಡಿಕೆ ಪೂರೈಕೆ ಅಸಮತೋಲನ, ಕಾಲೋಚಿತ ಬದಲಾವಣೆಗಳನ್ನು, ಅಪೂರ್ಣ ಮೂಲಸೌಕರ್ಯಗಳನ್ನು ಸುಧಾರಿಸುವ ತಂತ್ರಜ್ಞಾನದ ಕೊರತೆಯಿಂದಾಗಿದೆ ಫ್ರೆಂಡ್ಸ್. ಪ್ರಶ್ನೆ 35. ಭರತನಾಟ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಭರತನಾಟ್ಯ ಬಂದ್ಬಿಟ್ಟು ಇದು ತಮಿಳುನಾಡು ರಾಜ್ಯಕ್ಕೆ ಸಂಬಂಧಿಸಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.